ಪುತ್ರಿ ಸೀತಾ, ನಿನ್ನಿಂದ ಸ್ವತಃ ಹೂಮಾಲೆ ಕಟ್ಟುವ ಅಭ್ಯಾಸ ನನಗೂ ಬಂದು ಬಿಟ್ಟಿದೆ ನೋಡು. ದೇವರ ಪೂಜೆಗೆಂದು ಸ್ವತಃ ನಾವೇ ಹೂಗಳನ್ನು ತಂದು ಹೂಮಾಲೆಯನ್ನು ಕಟ್ಟಿ ಆ ದೇವರಿಗೆ ಅರ್ಪಿಸುವುದರಲ್ಲಿ ಆತ್ಮತೃಪ್ತಿ ಇದೆ ಎಂದು ನೀನು ಹೇಳಿದ ಮಾತು ಸತ್ಯ. ನಿಜಕ್ಕೂ ದೇಹ ಮನಸ್ಸು ಈ ಎರಡರ ಶ್ರಮವನ್ನು ದೇವರ ಪೂಜೆಯಲ್ಲಿ ಹಾಕುವುದರಿಂದ ನನಗೆ ಆನಂದವನ್ನುಂಟು ಮಾಡುತ್ತಿದೆ. ಅತ್ತೆಯವರೇ, ನನ್ನ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿದ ಈ ಅಭ್ಯಾಸವು ತಮಗೂ ಆನಂದವನ್ನು ತಂದಿದೆ ಎಂದರೆ ನನ್ನ ಈ ಅಭ್ಯಾಸವು ಎಂಥ ಉತ್ತಮವಾದದ್ದು ಅಲ್ಲವೇ? ಅದರಲ್ಲಿ ಅನುಮಾನವೇ ಬೇಡ ಪುತ್ರಿ. ನಮ್ಮ ಭಾವನೆಗಳು ಶುದ್ಧವಾಗಿದ್ದಲ್ಲಿ ನಾವು ಮಾಡುವ ಸಣ್ಣ ಕೆಲಸವು ಮಹತ್ವವಾಗಿರುತ್ತದೆ. ಈಗ ಈ ಹೂಮಾಲೆಯನ್ನು ಕಟ್ಟುವುದೇ ತೆಗೆದುಕೋ. ಇದರಲ್ಲಿ ನಾವು ತೊಡಗಿಸುವ ಶ್ರಮ, ಶ್ರದ್ಧೆ, ಅರ್ಪಿಸುವ ಮನೋಭಾವ ಇವೆಲ್ಲವೂ ಮಹತ್ವವಾದದ್ದು. ಅತ್ತೆಯವರೇ, ನಾನು ತಮ್ಮ ಪುತ್ರನಿಗೆ ಇಂಥ ಹೂಮಾಲೆಯನ್ನು ಕಟ್ಟಿ ಅರ್ಪಿಸಿದಾಗ ಅವರು ಆನಂದಪಟ್ಟರು. ತಮ್ಮ ಮಾತಿನಿಂದ ಅದು ಸತ್ಯವೆನ್ನಿಸುತ್ತಿದೆ. ಅವರಿಗೆ ನಾನು ಅರ್ಪಿಸಿದ ಹೂಮಾಲೆ ಹಿಂದಿರುವ ಪ್ರೇಮವು ಮಹತ್ವದಾಯಿತು. ಹೌದು, ನನ್ನ ಪುತ್ರನಿಗೆ ಮೊದಲಿನಿಂದಲೂ ಯಾವುದಕ್ಕೆ ಮಹತ್ವ ನೀಡಬೇಕು, ಯಾವುದು ಶ್ರೇಷ್ಠವಾದದ್ದು ಎಂಬ ನಿಶ್ಚಿತ ಜ್ಞಾನವಿದೆ. ಸಾಧಾರಣ ತಾಯಿಯಾಗಿ ನೋಡಿದರೆ ಒಮ್ಮೊಮ್ಮೆ ಅವನ ಅಸಾಧಾರಣ ಮಹಿಮೆಯು ನನಗೆ ಅವನು ಭಗವಂತನೇನೋ ಎಂಬ ಭಕ್ತಿ ಉಂಟಾಗುತ್ತದೆ. ನಿನಗೆ ಒಂದು ವಿಷಯವನ್ನು ತಿಳಿಸಲೇಬೇಕು. ಒಮ್ಮೊಮ್ಮೆ ಅವನು ನಾನು ಹೆತ್ತ ಮಗುವು ಇಲ್ಲ ಮಗುವಿನ ರೂಪದಲ್ಲಿ ಭಗವಂತನೋ ಎಂಬ ಗೊಂದಲ ಉಂಟಾಗುತ್ತದೆ. ಅತ್ತೆಯವರೇ, ಆ ಘಟನೆ ಏನೆಂದು ಹೇಳುವಿರಾ? ನನಗೆ ಕೇಳುವ ಕುತೂಹಲವಾಗುತ್ತಿದೆ. ತಿಳಿಸುತ್ತೇನೆ ಸೀತೆ. ಒಮ್ಮೆ ಅವನು ಚಿಕ್ಕವನಾಗಿದ್ದಾಗ ಅವನನ್ನು ತೊಟ್ಟಿಲಲ್ಲಿ ಮಲಗಿಸುತ್ತಿದ್ದೆ. ರಾಮಲೀಲಾ ಇದು ರಾಮಲೀಲಾ, ರಾಮಲೀಲಾ ಇದು ರಾಮಲೀಲಾ. ಮಾತೆ ಕೌಸಲ್ಯಗೆ ರಾಮ ತೋರಿದ ಲೀಲಾ, ಮಾತೆ ಕೌಸಲ್ಯಗೆ ರಾಮ ತೋರಿದ ಲೀಲಾ. ದೇವಲೀಲಾ ಇದು ದೇವಲೀಲಾ, ದೇವಲೀಲಾ ಇದು ದೇವಲೀಲಾ. ದೇವದೇವನೇ ಇಲ್ಲಿ ಮಗುವಾಗಾಡಿಹನೆ, ಮಗುವೇ ಇಂದಿಲ್ಲಿ ದೇವದೇವನಾಗಿಹನೆ. ದೇವದೇವನೇ ಇಲ್ಲಿ ಮಗುವಾಗಾಡಿಹನೆ, ಮಗುವೇ ಇಂದಿಲ್ಲಿ ದೇವದೇವನಾಗಿಹನೆ. ಕೌಸಲ್ಯ
ಘಟನೆಯನ್ನು ನನ್ನಿಂದ ಮರೆಯಲು ಸಾಧ್ಯವೇ ಇಲ್ಲ. ಅಂದು ರಾಮ ಮಗುವಾಗಿ ಕಂಡನೋ ಎಲ್ಲ ರಾಮನಲ್ಲೇ ದೇವರನ್ನು ಕಂಡೆನೋ ಎಂಬ ಅನುಮಾನ ಉಂಟಾಯಿತು. ಆದರೆ ಒಂದಂತೂ ಸ್ಪಷ್ಟವಾಯಿತು, ರಾಮನು ಸಾಮಾನ್ಯನಲ್ಲ. ಆದ್ದರಿಂದಲೇ ಒಮ್ಮೊಮ್ಮೆ ರಾಮನಲ್ಲಿ ನನ್ನ ಪುತ್ರನನ್ನು ಕಾಣುತ್ತೇನೆ, ಒಮ್ಮೊಮ್ಮೆ ದೇವರನ್ನು ಕಾಣುತ್ತೇನೆ. ಈ ಮಾತು ನಿನಗೂ ಅನ್ವಯಿಸುತ್ತದೆ ಸೀತೆ. ನಿನಗೆ ರಾಮ ಪತಿಯೂ ಹೌದು, ದೇವರೂ ಹೌದು. ಉರ್ಮಿಳಾ, ನೀನು ಮಾಂಡವಿ ಶ್ರುತಕೀರ್ತಿ ಬಗ್ಗೆ ಯೋಚಿಸುತ್ತಿರುವೆಯಾ? ನಿನಗೆ ಹೇಗೆ ತಿಳಿಯಿತು ಸಹೋದರಿ? ನಾನು ಅವರ ಬಗ್ಗೆಯೇ ಯೋಚಿಸುತ್ತಿದ್ದೇನೆ. ಅವರಿಬ್ಬರು ನನಗೆ ನೆನಪಾದ ಹಾಗೆ ನಿನಗೂ ಕೂಡ ನೆನಪಾಗಿರಬೇಕು ಎನ್ನಿಸಿತು. ಅದಕ್ಕೆ ಕೇಳಿದೆ. ನಾವು ಮಿಥಿಲೆಯಲ್ಲಿದ್ದಾಗಲೂ ಹೀಗೆ ಆಗುತ್ತಿತ್ತಲ್ಲವೇ? ನಾವೆಲ್ಲರೂ ಚಿಕ್ಕ ವಯಸ್ಸಿನಿಂದಲೂ ಒಟ್ಟಾಗಿ ಆಡಿ ಬೆಳೆದೆವು. ಚಿಕ್ಕಪ್ಪನವರು ಸಾಂಕಾಶ್ಯ ನಗರಕ್ಕೆ ತೆರಳಿದಾಗ ಶ್ರುತಕೀರ್ತಿ ಮತ್ತು ಮಾಂಡವಿ ಅವರ ಜೊತೆ ತೆರಳಿದರು. ಮತ್ತೆ ಮಿಥಿಲೆಯಲ್ಲಿ ನಾವಿಬ್ಬರೇ ಉಳಿದೆವು. ಅಯೋಧ್ಯೆಗೆ ನಾವು 4 ಒಟ್ಟಾಗಿ ಬಂದೆವು. ಆದರೆ ಶ್ರುತಕೀರ್ತಿ ಮತ್ತು ಮಾಂಡವಿ ಕೈಕೈ ರಾಜ್ಯಕ್ಕೆ ತೆರಳಿ ಇಲ್ಲಿ ಮತ್ತೆ ನಾವಿಬ್ಬರೇ ಉಳಿದಿದ್ದೆವು. ಹೌದು ಊರ್ಮಿಳಾ, ಆದರೆ ಮಿಥಿಲೆಯಲ್ಲಿ ನಾವು ಚಿಕ್ಕವರು. ನಮ್ಮ ಅಗಲಿಕೆಯನ್ನು ಆಟ ಪಾಠದಲ್ಲಿ ಕಳೆದು ಮರೆತು ಬಿಡುತ್ತಿದ್ದೆವು. ಆದರೆ ಈಗ ಹಾಗಾಗುವುದಿಲ್ಲ. ಅವರನ್ನು ನಾವು ಪದೇ ಪದೇ ನೆನೆಯುವಂತಾಗುತ್ತದೆ. ಸಹೋದರಿ ಸೀತೆ, ನನಗೊಂದು ವಿಚಾರ ಹೊಳೆಯುತ್ತಿದೆ. ಕೈಕೈ ರಾಜ್ಯದಲ್ಲಿರುವ ಶ್ರುತಕೀರ್ತಿ ಮತ್ತು ಮಾಂಡವಿಗೆ ನಾವೇಕೆ ಒಂದು ಸಂದೇಶವನ್ನು ಬರೆದು ಕಳುಹಿಸಬಾರದು? ನಾವವರನ್ನು ನೆನೆದಂತೆ ಅವರು ನಮ್ಮನ್ನು ನೆನೆಯುತ್ತಾ ಇರಬಹುದಲ್ಲವೇ? ನಮ್ಮ ಸಂದೇಶವನ್ನು ನೋಡಿ ಸಂತೋಷಗೊಂಡು ಅವರು ನಮಗೆ ಸಂದೇಶ ಬರೆಯಬಹುದಲ್ಲವೇ? ಹಾಗಾದರೆ ಸಖಿಗೆ ಲೇಖನ ಸಾಮಗ್ರಿ ತರಲು ಹೇಳು. ಸಂದೇಶವನ್ನು ಬರದೇ ಕಳಿಸಿ ಬಿಡೋಣ. ಲೇಖನ ಸಾಮಗ್ರಿಯನ್ನು ತೆಗೆದುಕೊಂಡು ಬನ್ನಿ. ಆಗಲಿ ಮಹಾರಾಣಿ. ರಾಜಕುಮಾರ ಪ್ರಭುಗಳಿಗೆ ಪ್ರಣಾಮಗಳು. ಶುಭವಾಗಲಿ. ಸಖಿ, ಇದೇನಿದು? ಲೇಖನ ಸಾಮಗ್ರಿಗಳನ್ನು ಎಲ್ಲಿಗೋ ತೆಗೆದುಕೊಂಡು ಹೋಗುತ್ತಿರುವಂತಿದೆ. ಹೌದು ಪ್ರಭು, ಸೀತಾದೇವಿ ಹಾಗೂ ಊರ್ಮಿಳಾದೇವಿಯವರು ಕೈಕೆ ದೇಶಕ್ಕೆ ಹೋಗಿರುವ ತಮ್ಮ ಸೋದರರಿಗೆ ಸಂದೇಶವನ್ನು ಬರೆದು ಕಳಿಸಬೇಕಂತೆ. ಈಗ ಅವರು ಎಲ್ಲಿರುವರು? ರಾಜೋದ್ಯಾನದಲ್ಲಿದ್ದಾರೆ. ತಾವು ಬಂದ ವಿಚಾರವನ್ನು ಅವರಿಗೆ ತಿಳಿಸುತ್ತೇನೆ. ಬೇಡ ಬೇಡ, ನಾವು ಬಂದ ವಿಚಾರ ತಿಳಿಸಬೇಡ. ತಮ್ಮ ಸಹೋದರಿಯರಿಗೆ ಸಂದೇಶವನ್ನು ಬರೆದು ಆನಂತರ ಅಂತಃಪುರಕ್ಕೆ ಆಗಮಿಸಲಿ, ಅಲ್ಲವೇ ಲಕ್ಷ್ಮಣ? ಹೌದು ಸಹೋದರ, ನೀನು ಹೇಳುವುದೇ ಸರಿ. ಅವರು ನಿಧಾನವಾಗೇ ಬರಲಿ. ನಾವು ಬಂದಿರುವ ವಿಚಾರವನ್ನು ಅವರಿಗೆ ತಿಳಿಸಬೇಡ. ಆಯಿತು, ಹಾಗೇ ಆಯಿತು. ಮಹಾರಾಣಿ, ಲೇಖನ ಸಾಮಗ್ರಿಗಳನ್ನು ತಂದಿರುವೆ. ಸಹೋದರಿ, ನೀನು ಹೇಳು, ನಾನು ಬರೆಯುತ್ತೇನೆ. ನಾನೇ ಹೇಳಬೇಕೆ? ನೀನೇ ಹೇಳು, ನಾನು ಬರೆಯುತ್ತೇನೆ. ಬೇಡ ಸಹೋದರಿ, ನೀನು ಹೇಳುವ ಪದಗಳಲ್ಲಿ ಇರುವ ಶಕ್ತಿಯೇ ಬೇರೆ. ನೀನು ಹೇಳು, ನಾನೇ ಬರೆಯುತ್ತೇನೆ.
ಪ್ರೀತಿಯ ಸಹೋದರಿಯರೇ, ನೀವು ಅಲ್ಲಿ ಕ್ಷೇಮವೆಂದು ಭಾವಿಸುತ್ತಿದ್ದೇವೆ. ನಾವು ಇಲ್ಲಿ ಕ್ಷೇಮವಾಗಿದ್ದೇವೆ. ನೀವು ಬರುವುದಕ್ಕಾಗಿಯೇ ನಾವು ಕಾಯುತ್ತಿದ್ದೇವೆ. ಸಹೋದರಿ ಸೀತೆ, ಸಂದೇಶ ಕಳಿಸುವ ಸಂತಸದಲ್ಲಿ ಹೊತ್ತು ಕಳೆಯದಿದ್ದೇ ತಿಳಿಲಿಲ್ಲ. ಸಂಧ್ಯಾವಂದನೆ ಮಾಡುವ ಸಮಯವಾಗಿದೆ. ಹೌದಲ್ಲವೇ? ನೆನಪುಗಳ ಮಧ್ಯೆ ನಮ್ಮನ್ನು ನಾವೇ ಮರೆತೆವು. ಸಮಯ ಕಳೆದದ್ದೇ ತಿಳಿಯಲಿಲ್ಲ. ಸಹೋದರಿ, ನನ್ನ ಮನದಲ್ಲಿ ಏನೋ ಕಳವಳವಾಗುತ್ತಿದೆ. ಕಳವಳವೇ? ಏಕೆ ಸಹೋದರಿ? ಅವರು ಬಂದಿರಬಹುದು ಎನ್ನಿಸುತ್ತಿದೆ. ಅವರು ಎಂದರೆ? ಅವರು ಎಂದರೆ ನನ್ನವರು. ಈ ಲೇಖನವನ್ನು ನಾಳೆ ಮುಂದುವರೆಸೋಣ. ಈಗ ಹೊರಡೋಣ ಬಾ. ಬಂದು ಎಷ್ಟೊತ್ತಾಯಿತೋ ಏನೋ, ನನಗಾಗಿ ಕಾದು ಕಾದು ನಿದ್ರಿಸಿ ಬಿಟ್ಟಿದ್ದಾರೆ. ಆದರೂ ಇವರ ಮನದಲ್ಲಿ ಕೊಂಚವೂ ಬೇಸರ, ಕೋಪವಿಲ್ಲ. ಎಂತಹ ಪ್ರಶಾಂತತೆ! ಅರಳಿದ ತಾವರೆಯಂತೆ ಮಂದ ಹಾಸದಿಂದ ಮೋಹ ಹುಟ್ಟಿಸಿ ತನ್ನಂತ ಸೆಳೆಯುತ್ತಿದೆ. ಸ್ವಾಮಿ, ತಾವು ನಿದ್ರಿಸುತ್ತಾ ಇರಲಿಲ್ಲವೇ? ನನ್ನ ನಿದ್ರೆಯನ್ನು ನೀನೆ ಕದ್ದು ನನ್ನನ್ನು ನಿದ್ರಿಸುತ್ತಾ ಇರುವಿರಾ ಎಂದು ಕೇಳುವೆ ಅಲ್ಲ ದೇವಿ. ಸ್ವಾಮಿ, ತಾವು ಬಂದು ತುಂಬ ಸಮಯವಾಯಿತೆ? ಹೌದು ದೇವಿ, ನೀನು ನಿನ್ನ ಸೋದರಿಯರಿಗೆ ಸಂದೇಶ ಪತ್ರವನ್ನು ಬರೆಯಲು ಆರಂಭಿಸುವ ಮುನ್ನವೇ ನಾನು ಹಾಗೂ ಲಕ್ಷ್ಮಣ ಇಲ್ಲಿಗೆ ಆಗಮಿಸಿದೆವು. ಹೌದೇ? ಹಾಗಾದರೆ ಸಖಿ ನಮಗೆ ತಿಳಿಸಬೇಕಾಗಿತ್ತಲ್ಲ. ನೀವು ಬಂದ ತಕ್ಷಣ ನಮಗೆ ತಿಳಿಸಲು ಸೂಚಿಸಿದೆ. ಆದರೆ ಆ ಸಖಿಗೆ ನಾವು ಬಂದಿದ್ದು ತಿಳಿಸಬೇಡ, ಸಂದೇಶ ಪತ್ರವನ್ನು ಬರೆದು ಬರಲಿ ಎಂದು ನಾನೇ ಆದೇಶಿಸಿದ್ದೆ. ಸ್ವಾಮಿ, ನೀವು ಹಾಗೆ ಹೇಳಿ ನಿಮ್ಮನ್ನು ಕಾಯಿಸುವಂತೆ ಮಾಡಿದಿರ. ನೀವು ಬಂದು ಇಷ್ಟು ಹೊತ್ತಾದರೂ ನಿಮಗೆ ಉಪಚಾರ ಮಾಡಲಿಲ್ಲ ಎಂಬ ವಿಷಾದವನ್ನು ನನ್ನಲ್ಲಿ ಏಕೆ ಉಂಟು ಮಾಡಿದಿರ? ಸೀತೆ, ನಿನ್ನ ಸೋದರಿಯರು ನಿನ್ನ ಸಂದೇಶಕ್ಕಾಗಿ ಎಷ್ಟೋ ದಿನದಿಂದ ಕಾಯುತ್ತಾ ಇರಬೇಕಾದರೆ ನಾನು ಒಂದು ಗಳಿಗೆ ನಿನಗಾಗಿ ಕಾಯಲು ಸಾಧ್ಯವಿಲ್ಲವೇ? ಹೋಗಲಿ, ಆ ಸಂದೇಶವನ್ನು ಬರೆದು ಕಳುಹಿಸಾಯಿತೆ? ಇಲ್ಲ ಪ್ರಭು, ನನ್ನ ಮನಸ್ಸಿಗೆ ನೀವು ಇಲ್ಲಿ ಬಂದಿರಬೇಕೆಂದೆನಿಸಿತು. ಅದಕ್ಕೆ ಲೇಖನವನ್ನು ಬರೆಯುವುದನ್ನು ಬಿಟ್ಟು ಧಾವಿಸಿ ಬಂದೆ. ಆಗಲಿ, ಹಾಗಾದರೆ ಆ ಕಾರ್ಯವನ್ನು ಮೊದಲು ಪೂರ್ಣಗೊಳಿಸಿ ಸಂದೇಶವನ್ನು ಕಳುಹಿಸು. ಆಗಲಿ ಪ್ರಭು, ಬನ್ನಿ, ಮೊದಲು ಭೋಜನವನ್ನು ಸ್ವೀಕರಿಸಿ. ಪ್ರಭು, ತಾವು ಯಾವಾಗ ಬಂದಿರಿ? ಸೂರ್ಯ ಮುಳುಗುವ ಮುನ್ನವೇ ಬಂದೆ. ಈಗ ಚಂದ್ರೋದಯವಾಗಿದೆ. ದಯಮಾಡಿ ನನ್ನನ್ನು ಕ್ಷಮಿಸಿ ಪ್ರಭು. ನೀವು ಬಂದಿದ್ದೀರಾ ಎಂದು ತಿಳಿದಿದ್ದರೆ ನಾನು ಆಗಲೇ ಬಂದು ಬಿಡುತ್ತಿದ್ದೆ. ಓಹೋ, ರಾಜ್ಯೋದ್ಯಾನದಲ್ಲಿ ಕುಳಿತು ಯಾರಿಗೋ ಏನು ಪತ್ರ ಬರೆಯುತ್ತಾ ಮೈಮರೆತು ಕುಳಿತಿದ್ದರೆ ನಾನು ಬಂದಿದ್ದೇನೆ ಎಂದು ನಾನೇ ನಿನಗೆ ಹೇಳಬೇಕಾಗುತ್ತದೆ. ಹಾಗಲ್ಲ ಪ್ರಭು, ಸಖಿಯಿಂದ ಹೇಳಿ ಕಳಿಸಿದರೂ ಸಹ. ಓಹೋ, ನಾನು ನಿನಗೆ ಹೇಳಿ ಬರೆ ಕಳುಹಿಸಬೇಕಾಗಿತ್ತೆ. ನಾನು ಬಂದೊಡನೆ ತಿಳಿಸಿ ಎಂದು ನಿನ್ನ ಸಖಿಯರಿಗೆ ಆದೇಶಿಸಬೇಕಿತ್ತು. ಹಾಗೆ ಹೇಳಿದ್ದೆ ಪ್ರಭು.
ಆದರೂ ಸಹ ಯಾರೂ ನಮಗೆ ತಿಳಿಸಲಿಲ್ಲ. ಪತ್ರ ಬರೆದು ಮುಗಿಸುವವರೆಗೆ ಯಾರು ಬಂದರೂ ತಿಳಿಸಬೇಡ, ಆ ನನ್ನ ಕೋಪಿಷ್ಟಪತಿ ಬಂದರೂ ತಿಳಿಸಬೇಡ ಎಂದು ಹೇಳಿರ್ತೀಯ. ಇಲ್ಲ ಪ್ರಭು, ಖಂಡಿತವಾಗಿಯೂ ಹಾಗೆ ಹೇಳಲಿಲ್ಲ. ಶ್ರುತಕೀರ್ತಿ ಮಾಂಡವಿಗೆ ನಾವೊಂದು ಸಂದೇಶ ಕಳಿಸುವ ವಿಚಾರದಲ್ಲಿ ಹೊತ್ತು ಹೋಗಿದ್ದು ತಿಳಿಯದಂತೆ ಮೈಮರೆತದ್ದು ನಿಜ. ಸಖಿಯರಿಗೆ ನೀವು ಬಂದೊಡನೆ ತಿಳಿಸಿ ಅಂತ ಹೇಳಿದ್ದು ನಿಜ. ಆದರೂ ಸಹ ಯಾರೂ ನಮಗೆ ತಿಳಿಸಲಿಲ್ಲ. ಅದೇನೇ ಇರಲಿ, ನಿಮ್ಮನ್ನು ಕಾಯಿಸಿದ್ದಕ್ಕಾಗಿ ನಾನು ಕ್ಷಮೆ ಕೇಳುತ್ತೇನೆ. ನನ್ನನ್ನು ಕ್ಷಮಿಸಿ ಸ್ವಾಮಿ. ಕ್ಷಮಿಸುವಂತಹ ತಪ್ಪು ನೀನು ಮಾಡಿಲ್ಲ ಊರ್ಮಿಳಾ. ನಾನು ತಾವು ಬಂದೊಡನೆ ಬರದೆ ತಪ್ಪು ಮಾಡಿದೆನಲ್ಲ. ಆ ತಪ್ಪು ಮಾಡಿಸಿದ್ದು ನಾವೇ. ಹಾಗಾದರೆ ನಾನು ತಡವಾಗಿ ಬರಲು ತಾವೇ ಕಾರಣ? ಹೌದು, ನಾವೇ ಕಾರಣ. ಈ ರೀತಿ ಮಾಡಲು ನಿನ್ನ ಅಂದ, ಚಂದ, ಸದ್ಗುಣವೇ ಕಾರಣ. ಬಾ ಸೀತೆ, ಆಸೀನರಾಗು. ಸೀತೆ, ಈ ಹೂಗಳ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ಏಕೆ? ಇದನ್ನ ನೀನೇ ಸಂಗ್ರಹಿಸುವೆ, ಸ್ವತಃ ಮಾಲೆ ಕಟ್ಟಿ ನನಗೆ ಅರ್ಪಿಸುವೆ. ಈ ಹೂಗಳಲ್ಲಿ ವಿಶೇಷವೇನಾದರೂ ಇದೆಯೇ? ಇದೆ ಪ್ರಭು, ನಾನು ತಮ್ಮಿಂದ ಮೊದಲ ಬಾರಿಗೆ ಕೇಳಿದ ಮಾತುಗಳು. ಈ ಹೂಗಳನ್ನು ಬೆಳೆಸಿದವರನ್ನು ಪ್ರಶಂಸಿಸಿದಿರ. ಮಿಥಿಲೆಯಲ್ಲಿ ಈ ಹೂಗಿಡಗಳನ್ನು ನಾನೇ ಉದ್ಯಾನವನದಲ್ಲಿ ಸ್ವತಃ ಬೆಳೆಸುತ್ತಿದ್ದೆ. ಹೌದೇ? ಆದರೆ ನನ್ನ ಪ್ರಶಂಸೆ ಮಾತು ನೀನು ಯಾವಾಗ ಕೇಳಿದೆ? ಪ್ರಭು, ತಾವು ಮಿಥಿಲೆಯಲ್ಲಿ ಶಿವಧನಸ್ಸನ್ನು ಭಂಗ ಮಾಡುವ ಮುನ್ನ ರಾಜೋದ್ಯಾನಕ್ಕೆ ಬಂದಿದ್ದಾಗ ಆಹಾ, ಎಂತಹ ಸುಂದರ, ಸುಗಂಧಿತ, ಕೋಮಲ ಪುಷ್ಪಗಳಿವು. ಈ ಗಿಡಗಳನ್ನು ಎಷ್ಟೊಂದು ಶ್ರದ್ಧೆಯಿಂದ ಪೋಷಿಸಲಾಗಿದೆ. ನಿಜಕ್ಕೂ ಈ ಉದ್ಯಾನವನವನ್ನು, ಈ ಗಿಡಗಳನ್ನು ನೋಡಿದರೆ ಇದರ ಹಿಂದೆ ಯಾರದೋ ಪ್ರಕೃತಿ ಪ್ರೇಮ, ಸಸ್ಯ ಸೌಂದರ್ಯದ ಆರಾಧನೆ ಕಾಣಬರುತ್ತದೆ. ಆ ಜೀವಕ್ಕೆ ನನ್ನ ಅಭಿನಂದನೆಗಳು. ನಿಜ ಸೀತೆ, ನಿನ್ನ ಮಾತು ನಿಜ. ಮಿಥಿಲೆಯ ರಾಜೋದ್ಯಾನದ ಈ ಹೂಗಳನ್ನು ನಾನು ಮೆಚ್ಚಿದೆ. ಇದನ್ನು ಬೆಳೆಸಿದವರನ್ನು ನಾನು ಪ್ರಶಂಸೆ ಮಾಡಿದ್ದೆ. ತಮ್ಮ ಪ್ರಶಂಸೆಯನ್ನು ಕೇಳಿದೆ, ಆದರೆ ತಮ್ಮನ್ನು ನೋಡಲಿಲ್ಲ. ಆದರೆ ಏನಾಯ್ತು? ಈಗ ನೀನು ನನ್ನ ಬಾಳ ಸಂಗಾತಿಯೇ ಆಗಿರುವೆ ಅಲ್ಲ? ಅದು ನನ್ನ ಪರಮ ಭಾಗ್ಯ ಸ್ವಾಮಿ, ಪರಮ ಭಾಗ್ಯ. ದೇವತೆಗಳಂತೆ ದೇವತೆಗಳು, ಯಜ್ಞ ಯಾಗಾದಿಗಳ ಹವಿಸ್ಸಿಂದ ಕೊಬ್ಬಿ ಮೆರೆಯುತ್ತಿರುವ ಆ ದೇವತೆಗಳ ಅಹಂಕಾರವನ್ನು ಅಡಗಿಸಬೇಕು. ಅಮೃತಪಾನ ಮಾಡುತ್ತಾ ಅಪ್ಸರೆಯರ ನೃತ್ಯ ಗಾಯನಗಳ ಆಮೋದ ಪ್ರಮೋದಗಳಲ್ಲಿ ಮೈ ಮರೆತಿರುವ ಆ ದೇವತೆಗಳು ಏ ರಾವಣನ ಅಟ್ಟಹಾಸಕ್ಕೆ ಗಾಢನೆ ತತ್ತರಿಸಬೇಕು. ನನ್ನ ಮುಂದೆ ಮಂಡಿ ಓರಿ ಕುಳಿತು ನಾನು ನೀಡುವ ಕೃಪಾ ಭಿಕ್ಷೆಗಾಗಿ ದೈನ್ಯದಿಂದ ಬೇಡಬೇಕು. ಆ ಭಿಕ್ಷು ಪಕ್ಷಪಾತಿಗಳ ಪರಾಜಯದ ಆಕ್ರಂದನವನ್ನು ಕೇಳಿ ನಾನು ಆನಂದ ಪಡಬೇಕು. ಅಲ್ಲಿಯವರೆಗೂ ನನ್ನ ಈ ಭುಜಾದಂಡಕ್ಕೋ ಈ ಗದಾದಂಡಕ್ಕೋ ವಿಶ್ರಾಂತಿ ಎಲ್ಲ ವಿಭೀಷಣ. ನಿಲ್ಲು ಅಗ್ರಜ, ಏಕೆ ಈ ಆಕ್ರೋಶ? ಯಾರ ಮೇಲೆ ಇನ್ನ ಸಾಹಸೋದ್ವೇಗ? ಸಕಲ ಸುಖ ಸಾಧನಗಳಿಂದ ಸಮೃದ್ಧಿಯಾಗಿರುವ ಈ ಲಂಕೆಯಲ್ಲಿ ನೆಮ್ಮದಿಯಿಂದ ಇರೋದನ್ನು ಬಿಟ್ಟು ಏಕೆ ಈ ಅನವಶ್ಯಕ ಆಕ್ರಮಣ? ವಿಭೀಷಣ, ಸಾಕು ನಿಲ್ಲಿಸು ನಿನ್ನ ಶಾಂತಿ ಮಂತ್ರೋಪದೇಶ. ಕೇಳದೆ ಸಲಹೆ ನೀಡುವ ಉದ್ದಟತನವನ್ನು ತೋರಬೇಡ.
ಬಳಸದ ಆಯುಧಕ್ಕೆ ತುಕ್ಕು ಹಿಡಿಯುತ್ತದೆ. ಶೌರ್ಯವನ್ನು ಪ್ರದರ್ಶಿಸದಿದ್ದರೆ ಶೂರನು ಹೇಡಿಯಾಗುತ್ತಾನೆ. ಸ್ವಾಭಿಮಾನಿಯಾದ ಪರಾಕ್ರಮಿಯು ತನಗಾದ ಅಪಮಾನವನ್ನು ಕಂಡು ತೆಪ್ಪಗೆ ಕೂರುತ್ತಾನೆಯೇ? ಅಪಮಾನ? ಯಾರಿಂದ? ಯಾರು ಮಾಡಿದರು ನಿನಗೆ ಅಪಮಾನ? ನಿನ್ನ ಸ್ವಾಭಿಮಾನವನ್ನು ಕೆಣಕಿದವರಾರು? ಇನ್ನಾರು? ಆ ದೇವತೆಗಳು, ಆ ನಾರಾಯಣ ಪಕ್ಷಪಾತಿಗಳು ಎಲ್ಲೆಲ್ಲಿ ಇರುತ್ತಾರೋ, ಎಲ್ಲೆಲ್ಲಿ ದೇವತೆಗಳಿಗೆ ಪ್ರೀತ್ಯರ್ಥವಾಗಿ ಯಜ್ಞ ಯಾಗಾದಿಗಳು ನಡೆಯುವುದೋ ಅಲ್ಲೆಲ್ಲ ನನಗೆ ಅಪಮಾನವಾದ. ಮೊದಲು ಅದನ್ನು ನಿಲ್ಲಿಸಬೇಕು. ಹರಿಪರವಾದಿಗಳನ್ನು ನನ್ನ ಗದೆಯಿಂದ ಅಪ್ಪಳಿಸಬೇಕು. ಅದೇ ನನ್ನ ಕರ್ತವ್ಯ. ಅದರಿಂದಲೇ ನನಗೆ ಆನಂದ, ಪರಮಾನಂದ. ಅಗ್ರಜ, ಸಹೋದರ, ನಿನಗೆ ಸಂಬಂಧಪಡದ ವಿಷಯಗಳಿಗೆ ನೀನು ಚಿಂತೆ ಪಡುವುದು ಅನಗತ್ಯವೆಂದು ನನ್ನ ಭಾವನೆ. ಇಷ್ಟವಿದ್ದವರು ಹರಿಯನ್ನು ಆರಾಧಿಸಲಿ, ಇಷ್ಟ ಬಂದವರು ಯಜ್ಞ ಯಾಗಾದಿಗಳನ್ನು ಮಾಡಲಿ. ಅದರಿಂದ ನಿನಗೇನು? ಕಾರಣವಿಲ್ಲದೆ ಆಕ್ರಮಣ ಮಾಡುವುದು ರಾಜನೀತಿಯೂ ಅಲ್ಲ, ವೀರನ ಲಕ್ಷಣವೂ ಅಲ್ಲ. ಏ ಲಂಕೇಶ್ವರನೆಂದರೆ ಏನೆಂದು ತಿಳಿದೆ? ನನ್ನ ಪರಮದೈವ ಆ ಪರಮೇಶ್ವರನೊಬ್ಬನೇ, ದೇವಾದಿದೇವ ಆ ಶಂಕರನೊಬ್ಬನೇ, ಸರ್ವಲೋಕಗಳನ್ನು ಪಾಲಿಸುವ ಲೋಕೇಶ್ವರ ಆ ಕೈಲಾಸಪತಿಯೊಬ್ಬನೇ. ಎಲ್ಲೆಲ್ಲೋ ಹರನ ಪೂಜೆ ನಡೆಯಬೇಕು, ಎಲ್ಲೆಲ್ಲೋ ಆತನ ನಾಮ ಸಂಕೀರ್ತನೆಯನ್ನೇ ನಾನು ಕೇಳಬೇಕು. ಆ ಪಾರ್ವತಿ ರಮಣನಿಗಿಂತ ಮಿಗಿಲಾದ ದೈವ ಬೇರೊಂದಿಲ್ಲ ಎಂಬುದನ್ನು ಲೋಕಕ್ಕೆ ತಿಳಿಸಬೇಕು. ಅಗ್ರಜ, ರಾವಣೇಶ್ವರ, ನಿನ್ನ ಶಿವಭಕ್ತಿಯನ್ನು ನಾನು ಮೆಚ್ಚುತ್ತೇನೆ. ಆದರೆ ನಿನ್ನ ಹಿತೈಷಿಯಾಗಿ, ಸಹೋದರನಾಗಿ ನಾನೊಂದು ಮಾತನ್ನು ಹೇಳುತ್ತೇನೆ, ದಯವಿಟ್ಟು ಕೇಳು. ನೀನು ಹೀಗೆ ವಿನಾಕಾರಣ ದೇವತೆಗಳ, ಋಷಿಮುನಿಗಳ ದ್ವೇಷವನ್ನು ಕಟ್ಟಿಕೊಳ್ಳುವುದು ಒಳ್ಳೆಯದಲ್ಲ. ಅವರು ನಿನಗೆ ಕೆಡಕನ್ನುಂಟು ಮಾಡಲು ಉಪಾಯ ಮಾಡಬಹುದು. ಮಾಡಲಿ, 100 ಅಲ್ಲ 1000 ಉಪಾಯಗಳನ್ನು ಮಾಡಲಿ. ಅದು ನಿರರ್ಥಕವಾಗುವುದನ್ನು ನೋಡುತ್ತಾ ಮತಿಗೆಟ್ಟು ಹಾಳಾಗಲಿ. ವಿಭೀಷಣ, ಏ ರಾವಣೇಶ್ವರ, ಕೈಲಾಗದ ಹೇಡಿ ಎಂದು ಭಾವಿಸಿರುವೆಯಾ? ದೇವ, ದಾನವ, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷಾದಿಗಳಿಂದ ಅಜೇಯನಾಗುವಂತೆ ಬ್ರಹ್ಮದೇವನಿಂದ ವರ ಪಡೆದ ಧೀರ ನಾನು. ನನಗೆ ಕೇಡು ಮಾಡುವ ಸಮರ್ಥ 3 ಲೋಕಗಳಲ್ಲಿಯೂ ಒಬ್ಬನಿಲ್ಲ. ಏ ರಾವಣೇಶ್ವರ, ಗದ ಎತ್ತಿದನೆಂದರೆ ವಿಜಯಲಕ್ಷ್ಮಿಯು ತಾನಾಗಿಯೇ ಬಂದು ನನ್ನ ಪಾದ ಪೂಜೆ ಮಾಡುತ್ತಾಳೆ. ಅಗ್ರಜ, ರಾವಣೇಶ್ವರ, ದಯಮಾಡಿ ನನ್ನ ಒಂದೇ ಒಂದು ಮಾತನ್ನು ಕೇಳುವೆಯಾ? ಅದೇನು? ಬೇಗ ಹೇಳು. ಅಗ್ರಜ, ನೀನು ಸಮರಕ್ಕೆ ಸನ್ನದ್ಧನಾಗುವ ಮೊದಲು ಪೂಜ್ಯ ಮಾತೃಶ್ರೀಯವರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯುವುದು ಒಳಿತು. ವಿಭೀಷಣ, ನೀನು ಏನು ಕೇಳುವೆಯೋ ಎಂದುಕೊಂಡಿದ್ದೆ. ನಿನ್ನ ಈ ಸಲಹೆ ಉಚಿತವಾಗಿಯೇ ಇದೆ. ಸಮರ ಸನ್ನದ್ಧನಾಗುವ ಮೊದಲು ಮಾತೆಯವರ ಆಶೀರ್ವಾದ ಪಡೆಯುವುದು ಶ್ರೇಯಸ್ಕರ. ನಾನು ಈಗಲೇ ಆ ಕೆಲಸವನ್ನು ಮಾಡುತ್ತೇನೆ. ಮಾತೆಯವರಾದರೂ ರಾವಣನ ಈ ದುಸ್ಸಾಹಸವನ್ನು ತಡೆಯಲಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಜ್ಞಾನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೇ.
ಕೈಕೇಯಿ, ಏನಾಗಿದೆ ಇವರಿಗೆ? ಯಾವ ಚಿಂತೆಯೂ ಇಲ್ಲವಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ಮೈಮರೆತು ಭವಿಷ್ಯದ ಬಗ್ಗೆ ಮರೆತು ಬಿಡುವರಲ್ಲ. ರಾಣಿಯಾಗಿ ದಶರಥನ ಈ ಅರಮನೆಯನ್ನು ಸೇರಿದಾಗಿಂದಲೂ ಇವರು ಹೀಗೆಯೇ ಯೋಚಿಸುವ ಶಕ್ತಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾರಲ್ಲ. ಛೇ, ಇವರು ಇಷ್ಟೊಂದು ಎಚ್ಚರಗೇಡಿ ಎಂದು ನಾನು ತಿಳಿದಿರಲಿಲ್ಲ. ಆದರೆ ನಾನು ಎಚ್ಚರದಿಂದಿರಬೇಕು. ನನ್ನ ಕೈಕೆಗೆ ಯಾವ ಕೇಡಾಗದಂತೆ ನಾನು ಅವರನ್ನು ನಿರಂತರವಾಗಿ ಕಾಯಬೇಕು. ಕೈಕೇಯಿ, ಕೈಕೇಯಿ, ರಾಜಪುತ್ರಿ ಕೈಕೇಯಿ, ಭರತನ ಮಾತೆ ಕೈಕೇಯಿ, ಮಂಥರೆಯ ಮುದ್ದಿನ ಮಹಾರಾಣಿ ಕೈಕೇಯಿ. ಸ್ವಾಮಿ, ಏನೆಂದು ಬೇಡಿಕೊಂಡೆ ದೇವಿ? ನಿಮ್ಮನ್ನು ಪಡೆದಾಗಲೇ ಸರ್ವವೂ ಪಡೆದಂತಾಯಿತು. ಎಲ್ಲವೂ ಸಿಕ್ಕಿರುವಾಗ ಏನನ್ನು ಬೇಡಲಿ ಸ್ವಾಮಿ? ಆಹಾ ಸೀತೆ, ಈ ಸಂತೃಪ್ತಿಯೇ ಸಂತೋಷದ ಸೋಪಾನವೆಂದು ಎಷ್ಟು ಚೆನ್ನಾಗಿ ಹೇಳಿದೆ. ಆದರೆ ಇಷ್ಟೇ ಸಾಲದು ಸೀತೆ. ಇರುವುದಕ್ಕೆ ತೃಪ್ತಿ ಪಡುವುದು ಒಂದು ಬಗೆ, ಆದರೆ ಇರುವುದು ಹೊರಟು ಹೋದಾಗ ಸಂಕಟ ಪಡೆದಿರುವುದು ಮತ್ತೊಂದು ಬಗೆ. ಅಂದರೆ ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿದವರು ಕಲ್ಲು ಮುಳ್ಳುಗಳ ನೆಲದ ಮೇಲೆ ಮಲಗುವುದು ಅಷ್ಟು ಸುಲಭವಲ್ಲ. ಮನಸ್ಸಿಗೆ ಸುಖ ಕೊಡುವುದು ಸುಖ ಸಾಧನಗಳಲ್ಲ ಸ್ವಾಮಿ. ಸಮಾಧಾನದ ಭಾವನೆ, ಪರಿಶುದ್ಧವಾದ ಪತಿಯ ಪ್ರೇಮದ ಸಂಪತ್ತಿರುವಾಗ ಕಷ್ಟಗಳಿಗೆ ಕಲವಲ ಪಡುವ ಕಾರಣವೇ ಇಲ್ಲ. ಆ ನಂಬಿಕೆ ಇದೆ ಸೀತೆ, ನಿನ್ನಲ್ಲಿ ಆ ಸತ್ವವಿದೆ. ಹೊಗಳಬೇಡಿ ಸ್ವಾಮಿ. ನಿಮ್ಮ ಸಹಧರ್ಮಚಾರಿಣಿಯಾಗಿ ನಿಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗಿ ನನ್ನ ಬಾಳನ್ನು ಸಾರ್ಥಕ ಮಾಡಿಕೊಳ್ಳುವುದೇ ನನ್ನ ಧರ್ಮ. ಹೌದು ಸೀತೆ, ಪತ್ನಿಯಾಗಿ ನೀನು ನಿನ್ನ ಧರ್ಮ ಪಾಲನೆ ಮಾಡಬೇಕು, ಪತಿಯಾಗಿ ನಾನು ನನ್ನ ಧರ್ಮ ಪಾಲನೆ ಮಾಡಬೇಕು. ಆದರೆ ಪ್ರತಿಯೊಬ್ಬರು ಲೋಕಧರ್ಮ ಪಾಲನೆ ಮಾಡಿದಾಗಲೇ ಈ ಜಗತ್ತು ನೆಮ್ಮದಿಯ ನೆಲೆವೀಡಾಗುವುದು. ಪತಿವ್ರತ ಧರ್ಮವನ್ನು ಬಿಟ್ಟು ನನಗೆ ಬೇರೆ ಯಾವ ಧರ್ಮವೂ ತಿಳಿಯದು ಸ್ವಾಮಿ. ದೇವಿ, ಧರ್ಮ ತಂದೆಯಂತೆ ತಾಯಿಯಂತೆ, ಗುರುವಿನಂತೆ ದೈವದಂತೆ. ಧರ್ಮವನ್ನು ಮೀರಿ ನಡೆಯುವುದು ಮಹಾಪಾಪ. ಅದರಲ್ಲೂ ಸಿಂಹಾಸನವೇರಿ ಪ್ರಜಾಪಾಲನೆಯ ಕರ್ತವ್ಯ ನಿರತರಾದ ಮಹಾರಾಜರು ಧರ್ಮನಿಷ್ಠರಾಗಿರಬೇಕು. ಧರ್ಮಾತ್ಮರಾದ ರಾಜರಿಂದ ಪ್ರಜೆಗಳೆಲ್ಲರೂ ಧರ್ಮದ ದಾರಿಯನ್ನು ಬಿಡದೆ ಅನುಸರಿಸುತ್ತಾರೆ. ನಿಮ್ಮ ತಂದೆಯವರಾದ ದಶರಥ ಮಹಾರಾಜರು ಎಂಥ ಧರ್ಮಿಷ್ಠರೆಂದು ಲೋಕವೇ ಕೀರ್ತಿಸುತ್ತದೆ. ನಿನ್ನ ತಂದೆಯವರಾದ ಜನಕ ಮಹಾರಾಜರು ಏನು ಕಡಿಮೆಯೇ? ನಮ್ಮ ಇಕ್ಷ್ವಾಕು ವಂಶದಲ್ಲಿ ಬಂದ ಎಲ್ಲ ಮಹಾರಾಜರು ಧರ್ಮವನ್ನು ಮೀರದೆ ನಡೆದಿದ್ದಾರೆ. ಇನ್ನು ಮುಂದೆಯೂ ಕೂಡ ಆ ಧರ್ಮದ ಧ್ವಜ ನಿರಂತರವಾಗಿ ಹಾರುತ್ತಿರಬೇಕೆಂದೇ ನನ್ನ ಆಸೆ. ಅದರಲ್ಲಿ ಸಂದೇಹವೇನು ಸ್ವಾಮಿ? ತಮ್ಮಂಥ ಸದ್ಗುಣವಂತರಾದ ಪುತ್ರರಿರುವಾಗ ದಶರಥ ಮಹಾರಾಜರ ಧರ್ಮ ಸಾಮ್ರಾಜ್ಯವು ಕಲ್ಪಾಂತರಗಳವರೆಗೂ ಶಾಶ್ವತವಾಗಿ ನೆಲೆಸುತ್ತದೆ. ದೇವಿ, ಧರ್ಮ ಪಾಲನೆ ಮಾಡುವುದು ಅಷ್ಟು ಸುಲಭವಲ್ಲ.
ನೋಡು, ಆ ಉರಿಯುತ್ತಿರುವ ದೀಪ ನೋಡು, ನಿನಗೆ ಕಾಣುತ್ತಿದೆಯೇ? ಕಾಣುತ್ತಿದೆ ಸ್ವಾಮಿ. ಇದು ತನ್ನನ್ನು ತಾನೇ ಉರಿಸಿಕೊಂಡು ಬೆಳಕು ಕೊಡುತ್ತಿದೆ. ತನಗಾಗುವ ನೋವು ಅದಕ್ಕೆ ಮುಖ್ಯವಲ್ಲ, ಬೆಳಕು ಕೊಡುವ ಕರ್ತವ್ಯವೇ ಅದಕ್ಕೆ ಮುಖ್ಯ. ಧರ್ಮ ಪಾಲನೆಯೂ ಹಾಗೆಯೇ. ತನಗಾಗುವ ನೋವು ಸಂಕಟಗಳನ್ನು ಪರಿಗಣಿಸದೆ ಧರ್ಮದಲ್ಲಿ ನಿಷ್ಠೆ ಇರಬೇಕು. ಸ್ವಾಮಿ, ಈ ಧರ್ಮನಿಷ್ಠೆ ಕೇವಲ ರಾಜರ ಕರ್ತವ್ಯವೋ ಅಥವಾ ಸರ್ವರನ್ನೂ ಇರಬೇಕು? ಮಂಥರೆಯ ಮುದ್ದಿನ ಮಹಾರಾಣಿ ಕೈಕೇಯಿ. ಮಂಥರೆ, ನನ್ನ ಜನ್ಮ ಜಾತಕವನ್ನೆಲ್ಲ ವಿವರವಾಗಿ ಹೇಳುತ್ತಿರುವೆಯಲ್ಲ, ಏನಾಯಿತು? ದೇವರ ದಯೆಯಿಂದ ಆಗಬಾರದ್ದೇನೂ ಆಗಲಿಲ್ಲ ಬಿಡಿ. ಏನು ನಿನ್ನ ಮಾತಿನ ಅರ್ಥ? ನನ್ನ ಮಾತೇ ಕೇಳುವುದಿಲ್ಲವೆಂದ ಮೇಲೆ ಈ ಮಾತಿನ ಅರ್ಥ ತಿಳಿಯುವುದಾದರೂ ಹೇಗೆ? ನಿನ್ನದೆಲ್ಲ ಅರ್ಥವಾಗದ ಮಾತು, ಬರೀ ಒಗಟು. ಬುದ್ಧಿ ಚುರುಕಾಗಿದ್ದರೆ ಒಗಟನ್ನು ಬಿಡಿಸಬಹುದು. ಆದರೆ ನೀವು ಹೀಗೆ ನಿದ್ರಿಸುತ್ತಿದ್ದರೆ ಅದು ನಿದ್ರೆಯಲ್ಲ ಮಂಥರೆ, ಕೊಂಚ ಜೋಂಪು ಹತ್ತಿತು ಅಷ್ಟೇ. ಈಗ ಬರೀ ಜೋಂಪು, ನಂತರ ಗಾಢ ನಿದ್ರೆ. ನೀವು ಹೀಗೆ ನಿದ್ರಿಸುತ್ತಿದ್ದರೆ ಹೊರಗೆ ಏನು ನಡೆಯುವುದೆಂದು ಅರಿವಾಗುವುದಾದರೂ ಹೇಗೆ? ಅಯ್ಯೋ ಹುಚ್ಚಿ, ನಿದ್ರಿಸುತ್ತಿರುವಾಗ ಯಾರಿಗೆ ಏನೂ ತಿಳಿಯುವುದಿಲ್ಲ. ಅಷ್ಟಕ್ಕೂ ಎಲ್ಲೋ ಏನೋ ಆದರೆ ಅದನ್ನು ತಿಳಿದು ನನಗೇನಾಗಬೇಕಾಗಿದೆ? ಇಲ್ಲಿಯೇ ಏನಾದರೂ ನಡೆದರೆ? ಇಲ್ಲಿ ಏನು ನಡೆಯುತ್ತದೆ ಮಂಥರೆ? ಮಹಾರಾಜರು ನನ್ನನ್ನು ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರೀತಿಸುವವರೆಗೂ ನಾನು ಯಾವುದಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ಏನಂದಿರಿ? ಏನಂದಿರಿ? ಯಾವುದರ ಬಗ್ಗೆಯೂ ಚಿಂತಿಸುವುದಿಲ್ಲವೇ? ಈ ಮಾತುಗಳನ್ನು ನೀವು ಹೇಳುತ್ತಿರುವಿರಾ? ಈ ರಾಜಕುಮಾರಿ ಕೈಕೇಯಿ ಬಾಯಿಂದ ಬಂದಂತ ಮಾತುಗಳೇ ಇವು. ಹತ್ತಿ ಆಲುಗಿನಂತೆ ಹರಿತವಾದ ಬುದ್ಧಿ ಚಾತುರ್ಯದ ಕೈಕೇಯಿ ಬಾಯಲ್ಲಿ ಇಂಥ ಮಾತುಗಳೇ? ಮಂಥರೆ, ಇತ್ತೀಚೆಗೆ ನೀನು ಬರೀ ಒಗಟಿನ ಮಾತುಗಳಿಂದ ಮಳೆಗರೆದು ಅದರಲ್ಲೇ ನನ್ನನ್ನು ಮುಳುಗಿಸುತ್ತಿರುವೆ. ಈ ರೀತಿ ಸುತ್ತಿ ಬಳಸಿ ಮಾತನಾಡಿ ನನ್ನ ತಾಳ್ಮೆಯನ್ನು ಪರೀಕ್ಷಿಸುವ ಬದಲು ಅದೇನೆಂದು ಸ್ಪಷ್ಟವಾಗಿ ನೇರವಾಗಿ ಹೇಳಬಾರದೆ? ನನ್ನ ಮುದ್ದಿನ ಕೈಕೇಯಿ ಮೊದ್ದು ಕೈಕೇಯಿ ಆಗುವುದು ನನಗಿಷ್ಟವಿಲ್ಲ. ಮತ್ತದೇ ಒಗಟಿನ ಮಾತುಗಳನ್ನು ನಿಲ್ಲಿಸಿ ಅದೇನೆಂದು ನೇರವಾಗಿ ಹೇಳು. ರಾಜಕುಮಾರರು ಹೋಗಿ ಎಷ್ಟು ಕಾಲವಾಯಿತು? ಯಾರು? ರಾಮಚಂದ್ರನೇ? ಅದಕ್ಕೆ ನಿಮ್ಮನ್ನು ಮೊದ್ದು ಎಂದು. ರಾಜಕುಮಾರರೆಂದರೆ ರಾಮಚಂದ್ರನೊಬ್ಬನೇ ಅಲ್ಲ, ನಿಮ್ಮ ಪುತ್ರ ನನ್ನ ಮುದ್ದಿನ ಭರತ ರಾಜಕುಮಾರರಲ್ಲವೇ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲರೂ ರಾಜಕುಮಾರರೇ. ಅದಕ್ಕೇನು? ನನಗೆ ಬೇರೆಯವರ ವಿಷಯ ತಿಳಿಯದು. ನಾನು ಮಾತನಾಡುತ್ತಿರುವುದು ನಮ್ಮ ಮುದ್ದಿನ ಭರತನ ಬಗ್ಗೆ. ಭರತನಿಗೇನಾಗಿದೆ? ಅವನು ನನ್ನ ತವರು ಮನೆಯಲ್ಲಿ ತನ್ನ ಮಾವನೊಂದಿಗೆ ತನ್ನ ತಾತನೊಂದಿಗೆ ಆನಂದವಾಗಿರುವನು. ಎಂಥ ತಾಯಿ! ಏನಾಯಿತು ಮಂಥರೆ? ಮಹಾರಾಣಿ, ಇಷ್ಟೊಂದು ಅಮಾಯಕತೆ ಒಳ್ಳೆಯದಲ್ಲ. ಭರತ ಬಹಳ ಕಾಲ ರಾಜಧಾನಿಯಿಂದ ದೂರ ಇರುವುದು ತರವಲ್ಲ. ಏಕೆ? ಏನಾದರೂ ಆಪತ್ತೆ? ಅದನ್ನು ನಂತರ ಹೇಳುತ್ತೇನೆ. ಭರತನನ್ನು ಮೊದಲು ಕರೆಸುವಂತೆ ಮಹಾರಾಜರಿಗೆ ತಿಳಿಸಿ. ಅವರು ಕಾರಣ ಕೇಳಿದರೆ? ಅದನ್ನು ನಾನೇ ಹೇಳಿಕೊಡಬೇಕೆ? ಪುತ್ರನನ್ನು ನೋಡುವ ಆಸೆಯಾಗಿದೆ ಎಂದು ಹೇಳಿ. ಮಂಥರೆ, ಅದಕ್ಕೆ ಅವರು ಒಪ್ಪದಿದ್ದರೆ? ನಿಮ್ಮ ಸೌಂದರ್ಯದ ಮಿಂಚು ಕೋರೈಸುತ್ತಿದ್ದಂತೆ ಮಹಾರಾಜರು
ನೀವು ಏನು ಕೇಳಿದರೂ ಇಲ್ಲವೆನ್ನುವುದಿಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು ಮಹಾರಾಣಿ. ಛೀ, ಹೋಗು ಮಂಥರೆ. ನಾನು ಹೋಗುತ್ತೇನೆ, ಆದರೆ ರಾಜಕುಮಾರರನ್ನು ಕರೆಸುವುದು ಮರೆಯಬೇಡಿ. ಧರ್ಮವೆನ್ನುವುದು ಒಂದು ಮಹಾವೃಕ್ಷವಿದ್ದಂತೆ. ಕಾಂಡ ಮುಖ್ಯ, ರೆಂಬೆ ಕೊಂಬೆಗಳು ಅಮುಖ್ಯವೆಂದು ಹೇಳಲಾಗುವುದಿಲ್ಲ. ಆದರೆ ಸಾಮಾನ್ಯರಿಗಿಂತಲೂ ರಾಜರ ಕರ್ತವ್ಯವೇ ಹೆಚ್ಚು. ಇಂಥ ಧರ್ಮಾತ್ಮರಾದ ಪತಿ ದೊರೆತರೆಂದು ನಾನು ಹೆಮ್ಮೆ ಪಡುತ್ತೇನೆ ಸ್ವಾಮಿ. ಇಂತಹ ಗುಣವತಿಯಾದ ಸತಿ ದೊರೆತ ಹೆಮ್ಮೆ ನನ್ನದು ಸೀತೆ. ಧರ್ಮದ ಬಗ್ಗೆ ಇನ್ನಷ್ಟು ತಿಳಿಯಬೇಕೆಂಬ ಆಸೆ ಇದೆ. ನಿನ್ನ ಧರ್ಮ ಪ್ರೀತಿಯನ್ನು ಕಂಡು ನನಗೂ ಸಂತೋಷವಿದೆ. ಧರ್ಮನಿಷ್ಠೆಯಲ್ಲಿ ಅಜರಾಮರರಾದ ಹರಿಶ್ಚಂದ್ರರ ಕಥೆಯನ್ನು ಕೇಳಿದರೆ ನಿನಗೆ ಇನ್ನಷ್ಟು ಸುಲಭವಾಗಿ ಅರ್ಥವಾಗಬಹುದು. ಯಾರು? ಸತ್ಯ ಹರಿಶ್ಚಂದ್ರರೇ? ಹೌದು ದೇವಿ, ಸತ್ಯವೇ ಅವರ ಧರ್ಮ. ಸತ್ಯವಾಕ್ಯ ಪರಿಪಾಲನೆಯೇ ಅವರ ಜೀವಿತದ ಪರಮ ಧ್ಯೇಯ. ಎಂತೆಂತಹ ಸಂಕಟದ ಪರಿಸ್ಥಿತಿಗಳು ಒದಗಿ ಬಂದರೂ ಆ ಮಹಾನುಭಾವ ಎಲ್ಲ ಪರೀಕ್ಷೆಗಳನ್ನು ದಾಟಿ ಜಯಶಾಲಿ ಆದರು. ಆ ಕಥೆಯನ್ನು ಹೇಳಿ ಸ್ವಾಮಿ. ಖಂಡಿತವಾಗಿಯೂ ಹೇಳುತ್ತೇನೆ ದೇವಿ, ನಡೆ. ಸ್ವಾಮಿ, ಸತ್ಯ ಹರಿಶ್ಚಂದ್ರರ ಕಥೆಯನ್ನು ಹೇಳುತ್ತೇನೆ ಎಂದು ಈಗ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದೀರಾ? ಭೋಗ ಭಾಗ್ಯದ ವಿಷಯದಲ್ಲಿ ತಂದೆಗೂ ಪುತ್ರನಿಗೂ ಎಷ್ಟೋ ಅಗಾಧವಾದ ಅಂತರವಿದೆ ಎಂದು ಯೋಚಿಸುತ್ತಿದ್ದೇನೆ. ನೀವು ಯಾರ ವಿಷಯವನ್ನು ಮಾತನಾಡುತ್ತಿರುವಿರಿ ಸ್ವಾಮಿ? ಸೀತೆ, ನೀನು ಹರಿಶ್ಚಂದ್ರ ಮಹಾರಾಜರ ತಂದೆ ತ್ರಿಶಂಕು ಮಹಾರಾಜರ ಹೆಸರನ್ನು ಕೇಳಿರುವೆಯಾ? ಕೇಳಿದ್ದೇನೆ. ತ್ರಿಶಂಕು ಮಹಾರಾಜರಿಗೆ ವಿಶ್ವಾಮಿತ್ರ ಮುನಿಗಳು ಪ್ರತಿಸ್ವರ್ಗವನ್ನೇ ನಿರ್ಮಿಸಿದರು ಎಂದು ಕೇಳಿದ್ದೇನೆ. ಆ ಕಥೆಯನ್ನು ಕೇಳುವ ಕುತೂಹಲವಿದೆ. ನಿನ್ನ ಕುತೂಹಲವನ್ನು ತಣಿಸುವ ಆಸೆ ನನಗೂ ಇದೆ ಸೀತೆ. ಹರಿಶ್ಚಂದ್ರ ಮಹಾರಾಜರ ಕಥೆಯನ್ನು ಹೇಳುವ ಮುನ್ನ ತ್ರಿಶಂಕು ಮಹಾರಾಜರ ಕಥೆಯನ್ನು ಹೇಳುತ್ತೇನೆ. ತ್ರಿಶಂಕು ಮಹಾರಾಜರಿಗೆ ಸಶರೀರಿಯಾಗಿ ಸ್ವರ್ಗವನ್ನು ಪ್ರವೇಶಿಸುವ ಅಪೇಕ್ಷೆ ಆಯಿತು. ಅದನ್ನು ಅವರು ವಿಶ್ವಾಮಿತ್ರ ಮುನಿಗಳ ಎದುರು ವ್ಯಕ್ತಪಡಿಸಿದರು. ಬ್ರಹ್ಮರ್ಷಿ ಕೌಶಿಕ ಮುನೀಂದ್ರರೇ, ವಿಶ್ವವಿಖ್ಯಾತ ವಿಶ್ವಾಮಿತ್ರ ಮುನಿಸ್ತೋತ್ತಮರೇ, ಶಾಪಾನಗ್ರಸ್ತ ಶಕ್ತಿಯುಳ್ಳ ಮಹಾ ತಪಸ್ವಿಗಳೇ, ಶರಣಾಗತ ವತ್ಸಲ ಕಾರುಣ್ಯ ಮೂರ್ತಿಗಳೇ, ನಮೋ ನಮಃ, ನಮೋ ನಮಃ. ಅಯೋಧ್ಯ ನರೇಶ, ರವಿಕುಲ ಸಂಜಾತ ತ್ರಿಶಂಕು ಮಹಾರಾಜ, ಶುಭಮಸ್ತ.
ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯನಾದೆ ಗುರುದೇವ, ಧನ್ಯನಾದೆ. ತಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದ ಮೇಲೆ ಸಕಲ ಸನ್ಮಂಗಳಗಳು ದೊರೆತಂತೆಯೇ. ಓಂ ನಮಃ ಶಿವಾಯ. 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 ಓಂ ಪರಮೇಶ್ವರಾಯ ನಮಃ. ಓಂ ಕೈಲಾಸಪತಿಯೇ ನಮಃ. ಓಂ ಶಿವಶಂಕರಾಯ ನಮಃ. ಮಾತಾ, ನಮೋ ನಮಃ. ನಮೋ ನಮಃ ಮಾತೆ. ವಿಜಯೀ ಭವ ಸುಪುತ್ರ, ವಿಜಯೀ ಭವ. ಆಹಾ ಆಹಾ, ಕೃತಾರ್ಥನಾದೆ ಮಾತೆ, ಕೃತಾರ್ಥನಾದೆ. ವಿಜಯ ಯಾತ್ರೆಗೆ ಹೊರಟಿರುವ ನನಗೆ ನಿನ್ನಿಂದ ಆಯಾಚಿತವಾಗಿ ತುಂಬ ಹೃದಯದ ಆಶೀರ್ವಾದ ದೊರೆಯಿತು. ವಿಭೀಷಣ, ನಿನ್ನ ಸಲಹೆ ಸಮಯೋಚಿತವಾಗಿದೆ. ಮಾತೆಯ ಆಶೀರ್ವಾದದಿಂದ ನನ್ನ ಸಮರದ ಫಲಿತಾಂಶ ಈಗಲೇ ನಿರ್ಧಾರವಾಯಿತು. ಕುಮಾರ, ನಿನ್ನನ್ನು ಸಮರಕ್ಕೆ ಆಹ್ವಾನಿಸಿದ ಧೀರನಾರು? ಯಾವ ಲೋಕದವನು? ಒಬ್ಬನಲ್ಲ, ಹಲವರಿದ್ದಾರೆ. ಒಂದು ಲೋಕದಲ್ಲಿ ಅಲ್ಲ, ಎಲ್ಲ ಲೋಕಗಳಲ್ಲೂ ನನ್ನ ಶತ್ರುಗಳಿದ್ದಾರೆ ಮಾತಾ. ಈ ವಿಷ್ಣು ಭಕ್ತರು, ದೇವ ಪಕ್ಷಪಾತಿಗಳು ಈ ರಾವಣನ ಶೌರ್ಯವೆಂಬ ಸರ್ಪವನ್ನು ಕೆಣಕುತ್ತಲೇ ಇದ್ದಾರೆ. ನಾನು ಬಸುಗುಟ್ಟಿದರೆ ಅವರು ತೆಪ್ಪಗಾಗುವುದಿಲ್ಲ ಮಾತಾ. ಅದಕ್ಕಾಗಿ ತ್ರಿಲೋಕಗಳಿಗೂ ದಂಡಯಾತ್ರೆಯನ್ನು ಕೈಗೊಂಡಿದ್ದೇನೆ. ಆ ವಿಷ್ಣು ಭಕ್ತರು, ದೇವ ಪಕ್ಷಪಾತಿಗಳು, ಋಷಿ ಮುನಿಗಳು ಎಲ್ಲೆಲ್ಲಿ ಕಾಣುತ್ತಾರೋ ಅವರನ್ನೆಲ್ಲ ನನ್ನ ಗದಾ ದಂಡದಿಂದ ಬಡಿಯಪ್ಪಳಿಸಿ ಉಸಿರತ್ತದಂತೆ ಮಾಡುತ್ತೇನೆ. ಸರ್ವಲೋಕಗಳಿಗೂ ಈ ರಾವಣನೊಬ್ಬನೇ ಸಾರ್ವಭೌಮ ಎಂಬುದನ್ನು ನಿರೂಪಿಸುತ್ತೇನೆ. ನಿನ್ನ ಪರಾಕ್ರಮಕ್ಕೆ ತಕ್ಕ ನಿರ್ಧಾರವನ್ನೇ ನೀನು ಕೈಕೊಂಡಿದ್ದೀಯಾ? ಹೋಗು ಕಂದ, ನೀನು ಹೋದಲ್ಲೆಲ್ಲ ವಿಜಯವೇ ನಿನ್ನನ್ನು ಸ್ವಾಗತಿಸುತ್ತದೆ. ಧನ್ಯನಾದೆ ಮಾತಾ, ಧನ್ಯನಾದೆ. ವಿಭೀಷಣ, ನೀನು ಏಕಾಂತದಲ್ಲಿ ಕುಳಿತು ನಿನ್ನ ಶಾಂತಿ ಮಂತ್ರಗಳನ್ನು ಜಪಿಸುತ್ತಾ ಇರೋ, ನಾನು ಹೋಗಿ ಬರುತ್ತೇನೆ. ಪರಮೇಶ್ವರನು ನಿನ್ನನ್ನು ರಕ್ಷಿಸ. ಪರಮೇಶ್ವರನು ನನ್ನನ್ನಲ್ಲದೆ ಮತ್ತಾರನ್ನು ರಕ್ಷಿಸುತ್ತಾನೋ? ಅವನಿಗೆ ನನ್ನಂತಹ ಭಕ್ತ ಇನ್ನೆಲ್ಲಿ ಸಿಗುತ್ತಾನೆ? ಶಂಭೋ ಶಂಕರ. ವಿಭೀಷಣ, ಏಕೆ ಮೌನವಾದೆ? ಕಾರಣವೇನು? ಮಾತೆ, ರಾವಣನನ್ನು ಕಾರಣವಿಲ್ಲದ ಈ ದಂಡಯಾತ್ರೆಯಿಂದ ವಿಮುಖಗೊಳಿಸುತ್ತೀರಿ ಎಂದುಕೊಂಡಿದ್ದೆ. ಆದರೆ ನೀವು ಅವನ ಸಮರೋತ್ಸಾಹಕ್ಕೆ ಉತ್ತೇಜನ ನೀಡುವಿರೆಂದು ಭಾವಿಸಿರಲಿಲ್ಲ. ರಾವಣ ಮಹಾವೀರ, ಪರಾಕ್ರಮಿ. ತನ್ನ ಶಕ್ತಿ ಪ್ರದರ್ಶನಕ್ಕಾಗಿ ಸಮರ ಸನ್ನದ್ಧನಾಗುವುದು ಸಹಜ. ತಾಯಿಯಾಗಿ ವೀರಪುತ್ರನಿಗೆ ಶುಭ ಹರಿಸುವುದರಲ್ಲಿ ಯಾವ ತಪ್ಪೂ ಇಲ್ಲ. ಅಜೇಯನಾದ ರಾವಣ ವಿಜಯಿಯಾಗಿ ಸುಮ್ಮಾನಿತನಾಗಿ ಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಕಾರಣವಿಲ್ಲದೆ ಹರಿಯನ್ನು ದ್ವೇಷಿಸುವುದು, ಅದಕ್ಕಾಗಿ ಆಕ್ರಮಣ ಮಾಡುವುದು ಸರಿಯಲ್ಲ ಮಾತೆ, ಸರಿಯಲ್ಲ. ದೇವತೆಗಳ ವೈರ, ಋಷಿಮುನಿಗಳ ಶಾಪದಿಂದ ಅನಾಹುತಕ್ಕೆ ಅವಕಾಶವಾದರೇನು ಗತಿ? ಭಯವೇಕೆ ವಿಭೀಷಣ? ಬ್ರಹ್ಮದೇವನಿಂದ ವರಪಡೆದ ನಿನ್ನ ಸಹೋದರನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಎದುರಿಲ್ಲ. ಅನಾಹುತ ಸಂಭವಿಸಲು ಸಾಧ್ಯವೇ ಇಲ್ಲ. ಚಿಂತೆಯನ್ನು ಬಿಡು. ರಾವಣನಿಗೆ
ನಿನ್ನ ಕೃಪೆ ಇರಲಿ ಎಂದು ನನ್ನ ಜೊತೆಗೂಡಿ ಕರುಣಾಮಯಿಯಾದ ಆ ಕಾಪಾಲಿಯನ್ನು ಪ್ರಾರ್ಥಿಸು. ಆಗಲಿ ಮಾತೆ.